ಅವ್ರ ತಂದೆ ತಾಯಿ ಇದ್ದಿದ್ರೆ ಇವೆಲ್ಲ ಕೊಟ್ಟು ಕಳಿಸೋರು ಹಾಸ್ಟೆಲ್ಗೆ. ಆದ್ರೂ ನನ್ನ ಜವಾಬ್ದಾರಿ ಅಲ್ವಾ. ನಿಮ್ಮ PUC ವರೆಗೂ ಚೆನ್ನಾಗಿ ಓದಮ್ಮ, ಚೆನ್ನಾಗಿ ಓದಿ ಒಳ್ಳೆ ಲೆವೆಲ್ಗೆ ಹೋಗ್ಬೇಕು. ನಿಮ್ಮ ಅಪ್ಪ ಅಮ್ಮ ಸುಳಿಸ್ಬೇಕು. ಸಾವಿರಾರು ಜನ ಹುಡುಗಿಯರಿಗೆ ಆದರ್ಶ ಆಗಬೇಕು. ಭೇಟಿಯಾಗಿ ಅದೇ ಥರ ಈ ಹಳ್ಳಿ ಭೇಟಿ ಮಾಡ್ತಿದ್ದೀನಿ. ನಿಮ್ಮ ಮಗು ಅಕೌಂಟ್ಗೆ 1 ಲಕ್ಷ ದಯವಿಟ್ಟು ಡಿಪಾಸಿಟ್ ಮಾಡಿಸಿ. ತಂದೆ ತಾಯಿ ಇಲ್ಲದಿರೋ ಮಕ್ಕಳಿಗೆ ನಾನು ಅವ್ರ ತಂದೆ ತಾಯಿ ಸ್ಥಾನದ ಜವಾಬ್ದಾರಿಯಿಂದ ನಾನು ತಂದೆ ತಾಯಿಯಿಂದ ಬೆಳೆದವನು. ದೈವಾನುಗ್ರಹ ಜನಾನುಗ್ರಹ MLA ಆಗಿದ್ದೀನಿ. ನೀವು ಅಷ್ಟೇ ಚೆನ್ನಾಗಿ ಓದಿ ಬೆಳಿಬೇಕು, ತಲೆಗೆಡಿಸ್ಕೊಂಡು. ನಮಸ್ಕಾರ, ನಾನು BR ನಾಯ್ಡು. ಸಾಮಾನ್ಯವಾಗಿ ಜನರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು, ಕುಂದುಕೊರತೆಗಳನ್ನು ಪರಿಹರಿಸಲು ಸರ್ಕಾರಿ ಕಚೇರಿಗಳಿಗೆ ಹೋಗುವುದು ವಾಡಿಕೆ. ಆದರೆ ಕಾಂಗ್ರೆಸ್ ಪಕ್ಷದ ಶಾಸಕರೊಬ್ಬರು ಈ ರೂಢಿಯನ್ನು ಮುರಿದು ಸರ್ಕಾರವನ್ನೇ ಜನಸಾಮಾನ್ಯರ ಮನೆಗೆ ಕರೆತರುತ್ತಿದ್ದಾರೆ. ಚಿಕ್ಕಬಳ್ಳಾಪುರದ ಕ್ರಿಯಾಶೀಲ ಶಾಸಕ ಪ್ರದೀಪ್ ಈಶ್ವರ್ ಅವರ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮ ಈಗಾಗಲೇ 200ಕ್ಕೂ ಹೆಚ್ಚು ಹಳ್ಳಿಗಳನ್ನು ತಲುಪಿದ್ದು ಸಾರ್ವಜನಿಕರ ಬದುಕಿನಲ್ಲಿ ಮಹತ್ತರ ಬದಲಾವಣೆ ತರಲು ಯತ್ನಿಸಿ ಯಶಸ್ವಿಯಾಗಿದೆ. ಜನರ ತೊಂದರೆಗಳನ್ನು ಆದಷ್ಟು ಬೇಗ ಜನರಿಗೆ ಶ್ರಮ ನೀಡದೆ ಸುಗಮವಾಗಿ ಪರಿಹರಿಸಬೇಕೆಂಬ ಉದ್ದೇಶದಿಂದ ಶುರುವಾದ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮ ಪ್ರಜಾಪ್ರಭುತ್ವದ ಹೊಸ ರೂಪ. ಕಾಂಗ್ರೆಸ್ ಪಕ್ಷದ ಜನಸೇವೆಯ ಪರಂಪರೆಗೆ ಜೀವಂತ ಉದಾಹರಣೆ. ಜನಸೇವೆ ಎಂದರೆ ಮನೆಯಲ್ಲಿ ಕುಳಿತು ಅಥವಾ ಸರ್ಕಾರಿ ಕಚೇರಿಗಳಿಂದಲೇ ಮಾಡಬೇಕಂತಿಲ್ಲ. ಜನರಿಂದ ಜನತೆಗಾಗಿ ಎಂಬ ಕಾಂಗ್ರೆಸ್ ಪಕ್ಷದ ಪ್ರಥಮ ಧ್ಯೇಯವೇ ಇಂದು ಈ ರೀತಿ ಅನುಷ್ಠಾನಗೊಂಡಿದೆ. ನಿಗದಿತ ದಿನದಂದು ತಾಲೂಕು ಆಡಳಿತ ಹಳ್ಳಿಯಲ್ಲೇ ಬೆಳಗ್ಗೆ 7 ಗಂಟೆಯಿಂದಲೇ ಕಾರ್ಯನಿರ್ವಹಿಸಲು ಪ್ರಾರಂಭ ಮಾಡುತ್ತೆ. ಜನರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ನೀಡಲಾಗುತ್ತದೆ. ಕಚೇರಿಗಳ ಓಡಾಟ ಇಲ್ಲ, ಮಧ್ಯವರ್ತಿಗಳ ತೊಂದರೆ ಇಲ್ಲ, ವಿಳಂಬದ ತಲೆಬಿಸಿ ಅಂತೂ ಇಲ್ಲವೇ ಇಲ್ಲ. ಊರಿಗೆ ಬಸ್ ಸ್ವಚ್ಛತರ ಶಾಸ್ತ್ರನ ಪಿಡಿಯೋರೆ ಈ ಊರಲ್ಲಿ ನಾಳೆ ಬಂದು ಮನೆ ಯಾರಿಗಲ್ಲ ಒಂದು ಪಟ್ಟಿ ಮಾಡಿ, ಸೈಟ್ ಯಾರಿಗ ಪಟ್ಟಿ ಮಾಡಿ, ಕಾನೂನು ರೀತಿ ಬಂದಾಗ ಮಾಡಿ. ಸಾರ್ವಜನಿಕ ಕಾರ್ಯಗಳಾದ ರಸ್ತೆ ದುರಸ್ತಿ, ಪಿಂಚಣಿ ಸಮಸ್ಯೆ, ಹಾಸ್ಟೆಲ್ ಪ್ರವೇಶಾತಿ, ಸ್ಮಶಾನ ಸ್ಥಳಗಳ ಜೀರ್ಣೋದ್ಧಾರ, ಹೀಗೆ ಪ್ರತಿಯೊಂದು ಸಮಸ್ಯೆಗೂ ಸ್ಥಳದಲ್ಲೇ ಪರಿಹಾರ ನೀಡಲಾಗುತ್ತಿದೆ. ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯಗಳ ಜನರು ಹೆಚ್ಚಾಗಿರುವ ಹಳ್ಳಿಗಳ ಬಗ್ಗೆ ಹೆಚ್ಚು ಗಮನ ಹರಿಸಲಾಗುತ್ತಿದೆ. ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಟಿರುವ ಪಕ್ಷವೆಂಬುದಕ್ಕೆ ಇದು ಮತ್ತೊಂದು ತಾಜಾ ಉದಾಹರಣೆ. ಪಟ್ಟಣಕ್ಕೆ ಹೋಗಲು ಸಾಧ್ಯವಾಗದ ಹಳ್ಳಿಗರಿಗೆ ಈ ಯೋಜನೆ ಆಶಾ ಕಿರಣವಾಗಿ ಪರಿಣಮಿಸಿದ್ದು, ಇದು ಕೇವಲ ಒಂದು ಯೋಜನೆಯಾಗದೆ ಜನರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವ ಜನಸಾಮಾನ್ಯರ ಚಳವಳಿಯಾಗಿ ರೂಪುಗೊಳ್ಳುತ್ತಿದೆ. ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಇದು ಕಾಂಗ್ರೆಸ್ ನೀಡುವ ಜನಾಭಿವೃದ್ಧಿ ಆಡಳಿತಕ್ಕೆ ಉತ್ತಮ ನಿದರ್ಶನ. ಕಾಂಗ್ರೆಸ್ನ ಆಡಳಿತ ಎಂದರೆ ಜನರತ್ತ ಸಾಗುವ ಪಾದಯಾತ್ರೆ. ಪ್ರದೀಪ್ ಈಶ್ವರ್ ಅವರ ನಮ್ಮ ಊರಿಗೆ ನಮ್ಮ ಶಾಸಕರು ಆ ಯಾತ್ರೆಯ ಹೊಸ ಅಧ್ಯಾಯಕ್ಕೆ ನಾಂದಿ. ಆಡಳಿತ ಕಟ್ಟಡದಿಂದ ಹೊರಬಂದು ಹಳ್ಳಿಯ ಬಾಗಿಲಿಗೆ ಬಂದಾಗ ಅದೇ ಕಾಂಗ್ರೆಸ್ನ ನಿಜವಾದ ಕಾರ್ಯವೈಖರಿ ಮತ್ತು ಜನತಂತ್ರ ವ್ಯವಸ್ಥೆಯನ್ನು ಜೀವಂತವಾಗಿಸುತ್ತದೆ. ಜನಸೇವೆಯೇ ಜನಾರ್ದನ ಸೇವೆಯಾಗಿ ಪರಿಣಮಿಸುತ್ತದೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಮುಂದಿನ ವಿಡಿಯೋಲಿ ಸಿಗೋಣ. ನಮಸ್ಕಾರ.